ಸಂತೋಷವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಮತ್ತು ಅವಳ ಪರ್ಸಲ್ಲಿ ಅಡ್ಡ ನಿಂತ್ಕೋಬೇಡ್ರವ. ಪಾಪ ಹಿಂದೆ ಇರೋರ್ಗೆ ಯಾರಿಗೂ ಕಾಣೋದಿಲ್ಲ. ಇವಾಗ ನಾವು ಚೇರ್ ಹಾಕೊಂಡು ಕುತ್ಕೊಂಡ್ಬಿಡಿ, ಮೇಲ್ ಬರ್ಲಾ? ಓಕೆ. ನಿಮ್ ಪ್ರೀತಿನೇ ನನ್ನ ಶಕ್ತಿ. ಇವತ್ತು ಕಾರಲ್ಲಿ ಬರ್ಬೇಕಾದ್ರೆ ಮೇಡಮ್ ಯಾರೋ ಒಬ್ರು ಒಂದು ವಿಡಿಯೋ ಕಳಿಸಿದ್ರು, ನೋಡ್ತಾ ಇದ್ದೆ. ಕೆಲವೊಂದು ವಿಚಾರ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವಾಗುತ್ತೆ. ಆದ್ರೆ ನೀವು ಕೊಡ್ತೀರಲ್ಲ ಆ ಪ್ರೀತಿ, ಅದೇ ನನ್ನ ಎನರ್ಜಿ ಡ್ರಿಂಕ್. ಎಲ್ರಿಗೂ ಅರ್ಥ ಆಗಬೇಕು, ನಾಗಲಕ್ಷ್ಮಿ ಒಂದು ಜೀವ ಅಷ್ಟೇ. ಎಲ್ಲವನ್ನೂ ನಾನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನ್ನಂಗೆ ಪ್ರತಿಯೊಬ್ರು ಆಗಬೇಕು ಅನ್ನೋದೇ ನನ್ನ ಆಸೆ. ಅವತ್ತು ಬದಲಾವಣೆ ತರಬಹುದು, ಹೌದಾ ಇಲ್ವಾ? ಎಲ್ಲಾ ಕಡೆನೂ ನಾಗಲಕ್ಷ್ಮಿನೇ ಬರಬೇಕು, ಎಲ್ಲಾ ಕಡೆ ನಾನೇ ಹೋಗ್ಬೇಕು, ಎಲ್ಲಕ್ಕೂ ನನ್ನನ್ನೇ ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ಲವ? ನಾನು ಆ ಭಗವಂತನ ಏನಾದ್ರೂ ಸೃಷ್ಟಿ ಮಾಡಂಗಿದ್ರೆ ಒಂದು 100 ನಾಗಲಕ್ಷ್ಮಿನ ಸೃಷ್ಟಿ ಮಾಡಪ್ಪ ಅಂತ ಕೇಳ್ಬಿಡ್ತಿದ್ದೆ. ಬಟ್ ಬೆಳಗ್ಗೆ ನಾನು ಎದ್ದಾಗಿಂದ ನನ್ನ ಮನೆ ಬಿಡೋತನ ನನ್ನ ಅಷ್ಟೂ ಹೆಣ್ಮಕ್ಳನ್ನ ನನ್ನ ಮನೆ ಆಫೀಸಿಗೆ ಬರುವಂತ ಪ್ರತಿಯೊಬ್ಬರ ಕಣ್ಣೀರು ವರ್ಷೆ ಕಾರತ್ತೀನಿ. ನಾನು ತಿಂಡಿ ತಿಂತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಒಂದೊಂದ್ಸಲ ಕಾರಲ್ಲಿ ಕೇಳ್ತೀನಿ, ಏನಾದ್ರೂ ಇದೆಯೇನೋ ತಿನ್ನಕ್ಕೆ? ನಮ್ಮ ಹುಡುಗರು ಇಲ್ಲಿದ್ದಾರೆ, ನನ್ನ ಮಕ್ಕಳು ಸಮಾನ ಅವರೆಲ್ಲರೂ. ಒಂದೊಂದ್ಸಲ ನಮ್ಮ ಹುಡುಗರೇ ತಿಂದಾಕ್ಬಿಟ್ಟಿರ್ತಾರೆ ಅವ್ರ ಹೊಟ್ಟೆ ಅಷ್ಟುಗೆ. ಯಾಕಂದ್ರೆ ನಾನು ಊಟಕ್ಕೆಲ್ಲೂ ನಿಲ್ಸಲ್ಲ, ತಿಂಡಿಗೆಲ್ಲೂ ನಿಲ್ಸಲ್ಲ. ಏನಾದ್ರೂ ಇದ್ರೆ ತೆಕ್ಕೊಡ್ತಾರೆ, ಅಕ್ಕ ಇದಿದೆ ತಿನ್ನಿ ಅಂತ. ಇಲ್ದೇ ಇದ್ರೆ ಸಾಯಂಕಾಲ 4 ಗಂಟೆ 5 ಗಂಟೆವರೆಗೂ ನಾನು ಊಟನೂ ಮಾಡಲ್ಲ. ಒಂದೊಂದ್ಸಲ ತಲೆ ಸುತ್ತಾ ಇರುತ್ತೆ, ಆದ್ರೂ ಬಿಡಲ್ಲ. ಫೋಟೋಗಳು ತಗೊಳ್ರಿ, ವಿಡಿಯೋ ಮಾಡ್ರಿ, ಫೋಟೋ ತಗೊಳ್ರಿ. ಅವ್ರಿಗೆ ಪಾಪ ಅವ್ರಿಗೆ ಪ್ರೀತಿ, ಆದ್ರೆ ನನಗೆ ಹಸಿವು. ಇಂಥವೆಲ್ಲ ಪ್ರತಿನಿತ್ಯ, ಯಾವತ್ತೂ ಒಂದಿನ ಅಲ್ಲ, ಪ್ರತಿನಿತ್ಯ ನನ್ನ ಲೈಫಲ್ಲಿ. ಆದ್ರೆ ಇವತ್ತು ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇವತ್ತಿಂದು ಹೊಸಪೇಟೆಯಿಂದ ಸುಮಾರು 150 ಜನ ಹೆಣ್ಮಕ್ಳು ಬಂದಿದ್ರು. ಆ ತಾಯಂದ್ರು ಗಣಿ ಅಂತಂದ್ರೆ ಈ ಗ್ರಾನೈಟು, ಐರನ್ನು ಇವೆಲ್ಲಾನು ಹೊರದೇಶಕ್ಕೆ ಕಳಿಸ್ಕೊಡ್ತಾರಲ್ಲ, ಬೆಟ್ಟ ಗುಡ್ಡಗಳಲ್ಲಿ ಕೆಲಸ ಮಾಡುವಂತ ಬಡ ತಾಯಂದಿರು. ಅಲ್ಲೇ ಶೆಡ್ಗಳು ಹಾಕೊಂಡು ಕಾಡೊಳಗಡೆ ವಾಸ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ಸರ್ಕಾರ ಬಂದು ನೀವು ಅರಣ್ಯ ಪ್ರದೇಶದಲ್ಲಿ ಇರಕ್ಕಾಗಲ್ಲ ಅಂತ ಅಲ್ಲಿಂದ ಕಳಿಸ್ಬಿಡ್ತಾರೆ. ಅವ್ರು ಕೆಲಸ ಮಾಡಿಸ್ಕೊಳ್ತಾ ಇದ್ದೆ ಅಂತ ಒಬ್ಬ ದಣಿ 1.5 ಎಕರೆ ಜಮೀನ್ ಕೊಡ್ತಾನೆ ಅವ್ರಿಗೆ. ಅಲ್ಲೇ ಶೆಡ್ಗಳು ಹಾಕೊಂಡು ಮನೆ ಕಟ್ಕೊಂಡಿರ್ತಾರೆ. ಆ ಶೆಡ್ಗಳು ಹೆಂಗೆ ಅಂದ್ರೆ ಗಾಳಿ ಬಂದ್ರೆ ಎಲ್ಲ ದೂರ ಹೋಗ್ಬಿಡ್ತವೆ. ಅಲ್ಲಿ ಕರಡಿ, ಇಲಿ, ಯಜ್ಞ ಎಲ್ಲ ಗಲೀಜು ವ್ಯವಸ್ಥೆ, ಕುಡಿಯೋ ನೀರಿಲ್ಲ. ಆ ತಾಯಂದ್ರ ಅಳು ನೋಡ್ಬಿಟ್ರೆ ಊರ ಒಳಗಡೆ ಬರ್ಬೇಕು ಅವ್ರು ಆ ಊರಿಂದ ಅಂತಂದ್ರೆ ಒಂದು ದಿನಕ್ಕೆ 100 ರೂಪಾಯಿ ಬೇಕು. ತಿನ್ನಕ್ಕೆ ಊಟ ಇಲ್ಲ ಆ ತಾಯಂದ್ರಿಗೆ. ಅವರೆಲ್ಲ ಬಂದು ಹತ್ಕೊಂಡಾಗ ಅಲ್ಲಿನ DC ಅವ್ರಿಗೆ ಫೋನ್ ಮಾಡ್ತೀನಿ, ನಾನು ಮುಂದಿನ ತಿಂಗಳಲ್ಲಿ ಹೊಸಪೇಟೆಗೆ ಬರ್ತೇನೆ, ಅಷ್ಟರಲ್ಲಿ ಈ ಸಮಸ್ಯೆ ಸಾಲ್ವ್ ಆಗಿರ್ಬೇಕು. ಆ ತಾಯಂದಿರಿಗೆ ಮೂಲಭೂತ ಸೌಕರ್ಯದ ಹಕ್ಕು ಕೊಡಬೇಕು, ಅಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡಬೇಕು, ಅಲ್ಲಿನ ಮಕ್ಕಳು ಸಹ ನಮ್ಮಂಗೆ ವಿದ್ಯಾವಂತರಾಗಬೇಕು ಅಂತ ನಾನು ಅಲ್ಲಿರೋ DC ಅವ್ರಿಗೆ ಮಾತಾಡ್ತೀನಿ. ಅಂದ್ರೆ ಆ ತಾಯಂದ್ರ
ಅಳಿಯಂದ್ರಿಗೆ ನಿಜ ಹೇಳ್ತೀನಿ, ಯಾರೋ ಒಬ್ರು ಹೇಳಿ ಕಳ್ಸಿದ್ರಂತೆ ಈ ಮೇಡಮ್ ಹತ್ರ ಹೋದ್ರೆ ನಿಮ್ ಕೆಲಸ ಆಗುತ್ತೆ ಅಂತ. ಅವರಿಗೆ ನಾನೇ ಅಂತ ಗೊತ್ತಿಲ್ಲ. ನನ್ನ ಆಫೀಸ್ ನಾನು ಬೆಳಗ್ಗೆ ನೋಡಿದೆ ಕಿಟಕಿಯಿಂದ ಎಲ್ಲ ಬುತ್ತಿ ತೆಗೆದುಬಿಟ್ಟು ರೊಟ್ಟಿ ತಿಂತಾ ಇದ್ರು. ನಂಗೆ ಗೊತ್ತಾಯ್ತು ನನ್ ನೋಡಕ್ ಬಂದಿದ್ದಾರೆ ಅಂತ. ಆಮೇಲೆ ಅವ್ರು ನನ್ನ ಆಫೀಸಿಗೆ ಬಂದ್ಮೇಲೆ ಅಲ್ಲೊಂದು ಫೋಟೋ ಇದೆ ನಂದು. ನನ್ ಫೋಟೋ ನೋಡ್ಬಿಟ್ಟು ಅಯ್ಯೋ ನಾವು ಈ ಮೇಡಮ್ ಹತ್ರ ಬಂದಿರೋದಾ ಅಂತ ಎಲ್ಲರಿಗೂ ಎಷ್ಟು ಖುಷಿ ಆಯ್ತಂತೆ ಅಂದ್ರೆ ಅವ್ರು ಹೇಳ್ತಾ ಇದ್ದಿದ್ದು. ಅಂದ್ರೆ ನೋಡವಾ, ಆಯೋಗ ಅನ್ನೋದು ಒಂದು ಶಕ್ತಿ. ಅದು ಯಾವ ಶಕ್ತಿ? ಅದು ಹೆಣ್ಣು ಮಕ್ಕಳ ರಕ್ಷಣೆ, ಕಾನೂನು, ಅವರ ಮೂಲಭೂತ ಸೌಕರ್ಯ, ಸರ್ಕಾರದ ಸವಲತ್ತುಗಳು ಸಮಯ ಸಮಯಕ್ಕೆ ಅವ್ರಿಗೆ ಸಿಗ್ತಾ ಇದಾವ ಇಲ್ವಾ, ಸಿಗ್ತಾ ಇದ್ರೆ ಯಾಕೆ ಸಿಗ್ತಾ ಇಲ್ಲ, ಅದನ್ನೆಲ್ಲ ಪರಿಶೀಲನೆ ಮಾಡುವಂತ ಒಂದು ದೊಡ್ಡ ಶಕ್ತಿ ಮಹಿಳಾ ಆಯೋಗ. ಒಂದು ತಾಯಿ ಬರ್ತಾಳೆ, ಮೇಡಮ್ ಅವರೇ, ಒಂದು ಕನ್ನಡ ಬರುತ್ತಾ ಸರ್ ನಿಮ್ಗೆ? ಒಂದು ತಾಯಿ ಬರ್ತಾಳೆ. ಆ ತಾಯಿ 14 ವರ್ಷದ ಮಗಳನ್ನ ಕರ್ಕೊಂಡ್ ಬರ್ತಾಳೆ. ಆ ತಾಯಿ ಹೇಳುವಂತ ಘಟನೆ ನೋಡಿ ಹೇಗಿದೆ ಅಂತ. ಮೇಡಮ್, ನಮ್ಮ ಅಣ್ಣನೇ ನನ್ನ ಮಗಳನ್ನ ಕೆಡಿಸ್ಬಿಟ್ಟಿದ್ದಾನೆ. 11 ವರ್ಷದ ಮಗಳವ ಅವಳು. ಕೆಡಿಸಿದಾನೆ ಓಕೆ, ಆದ್ರೆ ಅವನಿಗೆ HIV ಇತ್ತಂತೆ, ಏಡ್ಸ್. ಆ ಮಗಳಿಗೂ ಏಡ್ಸ್ ಬಂದ್ಬಿಟ್ಟಿದೆ. ಆ ಮಗಳನ್ನ ಕರ್ಕೊಂಡು ಆ ತಾಯಿ ನನ್ನ ಹತ್ರ ಬಂದಾಗ ಆ 14 ವರ್ಷದ ಮಗಳು ನನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು, ನನ್ನೇನ್ ತಪ್ಪು, ನನ್ನನ್ನು ನೀವು ಕಾಪಾಡಬೇಕು, ನಾನು ಏನ್ ತಪ್ಪು ಮಾಡಿದೆ, ನನಗೆ ಯಾಕೆ ಈ ಶಿಕ್ಷೆ ಅಂತ ಆ ಮಗು ಆ ಕಣ್ಣಲ್ಲಿ ನನ್ನನ್ನ ಪ್ರಶ್ನೆ ಮಾಡಿದಾಗ ನನ್ನ ಹತ್ರ ಉತ್ತರ ಇಲ್ಲ. ಅವಳು ಬಂದು ನನ್ನನ್ನು ತಪ್ಕೊಳ್ತಾಳೆ. ನಾನು ಒಬ್ಳು ತಾಯಿ. ಅವನ್ ಜೈಲಲ್ಲಿದ್ದಾನೆ ಸರಿ, ಅವನಿಗೆ ಶಿಕ್ಷೆ ಆಗತ್ತೆ ಸರಿ, ಆ ಮಗಳ ಭವಿಷ್ಯ ಏನೂ ಮಾಡದೇ ಇರುವಂತ ನಿಮ್ಮೆಲ್ಲರಿಗೂ ನಾನು ಒಂದು ಕಿವಿ ಮಾತು ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಮಕ್ಕಳ ಮೇಲೆ ಯಾವುದೇ ತರ ಅತ್ಯಾಚಾರ, ದೌರ್ಜನ್ಯ, ಲೈಂಗಿಕವಾಗಿ ಕಿರುಕುಳ ಕೊಡೋರು ಹೊರಗಡೆಯವ್ರಿಗಿಂತ ನಮ್ಮವರೇ. ಹುಷಾರಾಗಿ ನಿಮ್ಮ ಮಕ್ಕಳನ್ನ ನೀವು ಕಾಪಾಡಬೇಕು. 90% ನಮ್ಮ ಮನೆಯವರೇ, ನಮಗ್ ತಿಳಿದಿರೋರೆ, ನಮ್ಮ ಅಕ್ಕಪಕ್ಕದವರೇ, ನಮ್ಮ ಸ್ನೇಹಿತರೆ, ನಮ್ಮ ಸಂಬಂಧಿಗಳೇ. ಎಲ್ಲ ತಾಯಂದಿರು ಬಂದಿದ್ದೀರಾ, ಎಲ್ಲರೂ ಮಕ್ಕಳನ್ನ ಮನೇಲಿ ಬಿಟ್ಟು ಬಂದಿರ್ತೀರಾ, ಯಾರೋ ಒಬ್ರಿಗೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದಿರ್ತೀರಾ. ಆದ್ರೆ ಜೋಪಾನ ಜೋಪಾನ ಜೋಪಾನ. ಆ ಮಗುಗೆ ಏನ್ ಬೇಕೋ ಅದನ್ನೆಲ್ಲ ನಾವು ಮಾಡಿಸ್ತಾ ಇದೀವಿ. ಅದು ಟ್ರೀಟ್ಮೆಂಟ್ ಇರ್ಬೋದು, ಸರ್ಕಾರದಿಂದ ಆ ತಾಯಿಗೆ, ಆ ಮಗುವಿಗೆ ಸವಲತ್ತುಗಳಿರ್ಬೋದು, ಅದನ್ನೆಲ್ಲ ಕೊಡಿಸ್ಬೋದು. ಆದ್ರೆ ತಪ್ಪು ಮಾಡದೇ ಇರೋ, ಯಾವುದಕ್ಕೆ ಶಿಕ್ಷೆ ಅನುಭವಿಸ್ತಾ ಇರೋ ಆ ಮಗುಗೆ ನಾನು ಉತ್ತರ ಕೊಡಕ್ಕೆ ಆಗ್ಲಿಲ್ಲ. ನಿಮ್ಮೆಲ್ಲರ ಜವಾಬ್ದಾರಿನವ. ನಾನೊಬ್ಳು ನಾಗಲಕ್ಷ್ಮಿ ಅಲ್ಲ, ನೀವೆಲ್ಲರೂ ನಾಗಲಕ್ಷ್ಮಿ ಆಗ್ಬೇಕವ. ಆಗ್ತೀರಾ? ಆಗ್ತೀರನವ? ಆಗ್ಬೇಕು. ನಾನೊಬ್ಳೆ ಎಲ್ಲವನ್ನು ಮಾಡಕ್ ಆಗೋದಿಲ್ಲ. ನಿಮ್ಮಲ್ಲಿ ಶಕ್ತಿ ತುಂಬೋದು, ನಾನು ನಿಮ್ಮಲ್ಲಿ ಧೈರ್ಯ ತುಂಬೋದು, ನಿಮಗೆ ಅರಿವಿನ ಬೆಳಕನ್ನ ಹಚ್ಚಿಸ್ಬೋದು ನಾನು. ಆದ್ರೆ ನೀವೆಲ್ಲರೂ ಆ ಬೆಳಕನ್ನ ಉರಿಸುವಂತ ದೀಪವಾಗಿ ನಿಂತ್ಕೋಬೇಕು ಅಂತ ಹೇಳಿ ನಾನು ಹಾರೈಸ್ತೇನೆ ಮತ್ತೆ ನಂಬುತ್ತೇನೆ ಬಲವಾಗಿ. ಆಗ್ತೀರಲ್ವ? ಆಗ್ತೀರಾ? ಮತ್ತೆ ಈ ಜಿಂದಾಲ್ ಸಂಸ್ಥೆಗೆ ತಾಯಿಯಾಗಿ ಏನ್ 2 ಮಾತು ಸಾಕಾಗಲ್ಲ ನಾನು ನಿಮ್ಗೆ ಹೇಳಲಿಕ್ಕೆ. ಯಾಕೆ ಅಂದ್ರೆ ಒಂದು ತಾಯಿಗೆ, ಒಂದು ಹೆಣ್ಣು ಮಗಳಿಗೆ ಅವಳ ಪರ್ಸಲ್ಲಿ ದುಡ್ಡು ಬಹಳ ಮುಖ್ಯ. ಎಷ್ಟೋ ಹೆಣ್ಣು ಮಕ್ಕಳಿಗೆ
ವಿದ್ಯೆನೇ ಕೊಡಲ್ಲ. ಫಸ್ಟ್ ಗಂಡನ್ ನೋಡಿ ಮದುವೆ ಮಾಡ್ಬಿಡೋದು. ಗಂಡು ನೋಡಿ ಮದುವೆ ಮಾಡಿದ್ರೆ ಮುಗೀತು ಅಲ್ಲಿಗೆ. ನಮ್ಮಲ್ಲಿರೋ ತಲೆ ಮೇಲಿರೋ ಭಾರ ಕಳೀತು. ಅದು ಸತ್ಯ ಅಲ್ಲ. ಅವಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಾಯೋವರೆಗೂ ನಿಮಗೆ ದೊಡ್ಡ ಭಾರವಾಗಿ ಉಳ್ಕೊಳ್ತಾಳೆ. ಎಲ್ಲಾ ತಂದೆ ತಾಯಂದಿರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ ಮಗಳಿಗೆ ಆಸ್ತಿ ಕೊಡ್ತಿರೋ ಅಂತಸ್ತು ಕೊಡ್ತಿರೋ ಗೊತ್ತಿಲ್ಲ ನನಗೆ, ಆ ಮಕ್ಕಳಿಗೆ ವಿದ್ಯೆಯನ್ನ ಕೊಟ್ಟು ಶಕ್ತಿಯನ್ನ ತುಂಬಿ ಅವಳ ಕಾಲ್ ಮೇಲೆ ಅವಳು ನಿಂತ್ಕೊಳ್ಳೋ ಶಕ್ತಿಯನ್ನ ಪ್ರತಿ ತಂದೆ ತಾಯಿ ಕೊಡಬೇಕು. ಯಾರ ಹತ್ರನೂ ಅವಳು ಕೈ ಚಾಚಿ ದುಡ್ಡು ಬೇಡಬಾರ್ದು. ಅವಳು ಕೊಡೋ ಹಾಗೆ ಬೆಳಿಬೇಕು. ಅದು ಎಲ್ಲ ತಂದೆ ತಾಯಿಯ ಜವಾಬ್ದಾರಿ. ಇದು ಬಹಳ ಮುಖ್ಯ. ಇದು ಬಹಳ ಮುಖ್ಯ. ಯಾಕೆಂದ್ರೆ ಅಂತ ಒಂದು ಕೆಲಸ ನೀವು ಜಿಂದಾಲ್ನ ಈ ಒಂದು ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಚಾರಿಟೇಬಲ್ ಟ್ರಸ್ಟ್ ಮಾಡ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು ನನಗೆ. ಅದ್ಭುತವಾದಂತ ಒಂದು ಆಲೋಚನೆ. ಇಷ್ಟು ಜನ ಮಕ್ಕಳಿಗೆ ನೀವು ಅವರು ಸ್ವಂತ ಕಾಲ ಮೇಲೆ ನಿಂತುಕೊಂಡು ಅವರ ಸ್ವಂತ ಬಲದಲ್ಲಿ ಅವರ ಸ್ವಂತ ಶಕ್ತಿಯಲ್ಲಿ ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಲಿಕ್ಕೆ ನೀವು ಅವರಿಗೆ ಪ್ರತಿನಿತ್ಯ ಎಲ್ಲ ಕೋರ್ಸ್ಗಳನ್ನ ಉಚಿತವಾಗಿ ಹೇಳ್ಕೊಟ್ಟು ಅವರ ಬದುಕನ್ನ ಕಟ್ತಾ ಇರುವಂತ ಈ ಜಿಂದಾಲ್ ಚಾರಿಟೇಬಲ್ ಟ್ರಸ್ಟ್ಗೆ ನಂದೊಂದು ಹೃತ್ಪೂರ್ವಕ ಅಭಿನಂದನೆ. ಮೇಡಮ್, ಅದು ಕೊಡಿ. ನೀವೊಂದು ಗೊಂಬೆ ಮಾಡಿದ್ದೀರಾ, ಆಮೇಲೆ ಆ ಬೊಕ್ಕೆ ಇದು ಎಷ್ಟು ಸುಂದರವಾಗಿದೆ ನೋಡಿ. ನನ್ನ ಹೆಣ್ಣು ಮಗಳಷ್ಟೇ ಸುಂದರವಾಗಿದೆ ಅಲ್ವಾ? ಆಮೇಲೆ ಇದು ನೋಡಿ, ಮೇಲಿಂದ ಒಂದು ಏಂಜಲ್ ಪರಿ, ಕನ್ಯೆಯರು ಅಂತೀವಿ ನಾವು ಕನ್ನಡದಲ್ಲಿ. ಯಾವ ಕನ್ಯರು? ದೇವ ಕನ್ಯರು. ಅದೇ ತರ ಇಲ್ವಾ ಇವಳು? ಅಷ್ಟು ಚೆನ್ನಾಗಿ ನೀವೆಲ್ಲ ಕಲ್ತ್ಕೊಳ್ತಾ ಇದ್ದೀರಾ ಅಂದ್ರೆ ಇದು ಎಲ್ರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲವಾ? ನೀವು ಕಲ್ತ್ಕೊಂಡು ಇಂಥದನ್ನೆಲ್ಲ ನೀವು ಮಾರಾಟ ಮಾಡಿದಾಗ ಇದು ಬಹಳ ದೊಡ್ಡ ಮೊತ್ತಕ್ಕೆ ಇದು ಮಾರಾಟ ಆಗತ್ತೆ. ಇದು ಬಹಳ ಸುಂದರವಾಗಿದೆಯವ. ಬ್ಯೂಟಿಷಿಯನ್ ಕೋರ್ಸು, ಟೈಲರಿಂಗ್ ಕೋರ್ಸು, ಕ್ರಾಫ್ಟು, ಟೆಕ್ಸ್ಟೈಲ್ ಕ್ರಿಯೇಷನ್ನು, ಡಾಟಾ ಆಪರೇಟರು, ಟೈಪಿಂಗು, ಪ್ರತಿಯೊಂದು ಇಲ್ಲಿ ಬರುವಂತ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹೇಳ್ಕೊಟ್ಟು ಅವರ ಬದುಕನ್ನ ಕಟ್ಕೊಳ್ಳಕ್ಕೆ ಅವರು ಸಹಾಯ ಮಾಡ್ತಾ ಇರುವಂತದ್ದು ತುಂಬಾ. ಇದು ಎಲ್ಲರೂ ಮಾಡ್ಬೇಕವ. ಇದು ಎಲ್ಲರೂ ಮಾಡಿದಾಗ ನೋಡಿ, ಆ ತಾಯಿಯ ಕಣ್ಣಲ್ಲಿ ಕಣ್ಣೀರಿರಲ್ಲ. ಆ ಹೊಟ್ಟೆಯ ಹಸಿವಿನಿಂದ ಬಳಲ್ತಾ ನನ್ನ ಮಕ್ಕಳಿಗೆ 2 ಹೊತ್ತು ಊಟ ಬೇಕು, ನನ್ನ ಮಕ್ಕಳಿಗೆ ಶಾಲೆ ಕಲಿಸ್ಲಿಕ್ಕೆ ದುಡ್ಡಿಲ್ಲ, ಬಾಡಿಗೆ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂತ ಅವಳು ಗೋಳಾಡ್ಕೊಂಡು ತಿರುಗಾಡೋದು ನಿಲ್ಲುತ್ತೆ. ನಿಮ್ಮಂತ ಎಲ್ಲ ಮಕ್ಕಳನ್ನ ನಾನು ಇಲ್ಲಿ ನೋಡಕ್ಕೆ ತುಂಬಾ ಖುಷಿ ಆಯ್ತು ನನಗೆ. ನಾನು ಸ್ವಲ್ಪ ಭಾವನಾತ್ಮಕ ಜೀವಿ. ಎಲ್ಲ ಕೆಲವೊಬ್ರೆಲ್ಲ ಹೇಳ್ತಾರೆ ನಾನು ಸ್ವಲ್ಪ ಜೋರಾಗಿ ಮಾತಾಡ್ಬೇಕಾದ್ರೆ ಅಥವಾ ಕೇಳಬೇಕಾದ್ರೆ ಮೇಡಮ್ ನೋಡಿದ್ರೆ ಭಯ ಆಗತ್ತೆ ನಮ್ಗೆ ಅಂತ ಹೇಳ್ತಾರೆ. ಭಯ ಅಲ್ಲವಾ? ಅಲ್ಲಿ ಪ್ರಶ್ನೆ ಮಾಡ್ಬೇಕಾದ್ರೆ ಅಲ್ಲಿ ತಪ್ಪು ನಡೆದಿದ್ದಾಗ ಏನಪ್ಪ ತಪ್ಪು ಮಾಡ್ಬಿಟ್ಟಿಯಾ ನೀನು ಅಂತ ಕೇಳದ, ಏನಕ್ಕೆ ತಪ್ಪು ಮಾಡಿದ್ಯಾ? ವಾಯ್ಸ್ ಡಿಫ್ರೆಂಟ್ ಆಗುತ್ತೆ ಅಲ್ವಾ? ಯಾಕೆ ನೀವು ಇಲ್ಲಿ ಬಂದಿಲ್ಲ? ಸರ್ಕಾರದಲ್ಲಿ ದುಡ್ಡು ತಗೋತಾ ಇಲ್ವಾ ನೀವು? ಇಲ್ಲಿ ಯಾಕೆ ಬಂದಿಲ್ಲ ನೀವು? ಇಲ್ಲಿ ಯಾಕೆ ನೀರಿಲ್ಲ? ಮಕ್ಕಳಿಗೆ ಯಾಕೆ ಶೌಚಾಲಯ ಇಲ್ಲ? ಯಾಕೆ ಮಾಡಿಸಿಲ್ಲ ನೀವು ಅಂತ ಕೇಳ್ತಾರ. ನೀವ್ ಯಾಕೆ ಬಂದಿದ್ಯಾ? ಅಯ್ಯೋ, ಮಕ್ಕಳಿಗೆ ಶೌಚಾಲಯ ಇಲ್ವಲ್ಲ, ನಿಮ್ಗೆ ಗೊತ್ತಾಗ್ಲಿಲ್ವಾ? ಈ ತರ ಮಾತಾಡಕ್ಕಾಗತ್ತಾ? ತಾಯಿ ಅದ್ಭುತ ಶಕ್ತಿ, ಅದು ಭಗವಂತನ ಒಂದು ಸೃಷ್ಟಿ. ಅವಳು ಪ್ರಪಂಚದಲ್ಲಿ
ಅರ್ಧದಷ್ಟು ನಾವಿದೀವಿ, ಅರ್ಧದಷ್ಟು ತಾಯಂದಿರಿದೀವಿ, ಇನ್ನು ಅರ್ಧದಷ್ಟು ನಾವು ಹುಟ್ಟಿಸಿರೋ ಮಕ್ಕಳಿರೋದು. ಅರ್ಧದಷ್ಟು ನಾವು ತಾಯಂದಿರು, ಇನ್ನು ಅರ್ಧದಷ್ಟು ನಾವು ಹುಟ್ಟಿಸಿರೋ ಮಕ್ಕಳು. ಅವ್ರ ಮೇಲಿಂದಾನೇ ದೌರ್ಜನ್ಯ ಆದ್ರೆ ಬಿಡ್ತೀವ ನಾವು? ಬಿಡ್ತೀವಾ? ಬಿಡಬಾರ್ದು. ಮರ್ಯಾದೆಗೆ ಹೆದರ್ಕೊಂಡು ನೀವು ಮನೆಯಲ್ಲೇ ಇದ್ಬಿಟ್ರೆ ಆ ದೌರ್ಜನ್ಯ ಮಾಡ್ತಾ ಇರ್ತಾನಲ್ಲ, ಅವನ್ ಪದೇ ಪದೇ ಮಾಡ್ತಾನವ. ಎಲ್ಲರೂ ಒಂದ್ ತಿಳ್ಕೊಳ್ಳಿ, ಒಂದ್ಸಲ ಅಯ್ಯೋ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮರ್ಯಾದೆ ಹೋಗ್ಬಿಡುತ್ತೆ. ನನಗೆ ಈ ಜಗತ್ತಲ್ಲಿ ತೋರಿಸಿ, ಯಾರು ತಪ್ಪು ಮಾಡದೆ ಇರೋರು? ಯಾರು ತಪ್ಪು ಮಾಡದೆ ಇರೋರು? ಇಲ್ಲಿ ಫಸ್ಟ್ ಇಂದ ಕೇಳ್ತೀವಿ, ಏನಪ್ಪಾ ನೀನ್ ತಪ್ಪು ಮಾಡಿದೀಯಲ್ಲ ಲೈಫಲ್ಲಿ, ನೆಕ್ಸ್ಟ್ ನೀನು ಮಾಡಿದೀರಾ? ನೀನು ಮಗ ಮಾಡಿದ್ಯಾ? ನೀನು ಭರತ್, ಸುಜಿತ್, ನೀನು ಹಿಂಗೆಲ್ಲ ಗಂಡ್ಸ್ ಮಕ್ಳಿದ್ದೀರಾ? ನೀವು ಮಾಡಿದೀರಲ್ಲ ಸರ್? ನೀನ್ ತಮ್ಮ ಬಿಳಿ ಶರ್ಟ್ ಅವರು ಮಾಡಿದಾರ, ಅರ್ಶಿನ ಹಳದಿ ಬಣ್ಣದವರು ಮಾಡಿದೀರಲ್ಲ? ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ಆದ್ರೆ ತಪ್ಪು ಮಾಡಿದೀನಿ ಅಂತ ಅಂದ್ಬಿಟ್ಟು ನಿಮ್ಮನ್ನ ನೀವೇ ಶಿಕ್ಷೆಗೆ ಗುರಿ ಮಾಡ್ಕೋಬೇಡ್ರಿ. ನೀವು ಹೊರಗಡೆ ಬರಬೇಕು. ನಿಮ್ಮ ಮೇಲೆ ಯಾರೋ ಒಬ್ಬ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ, ಮೊಬೈಲಲ್ಲಿ ಹರಾಸ್ ಮಾಡ್ತಾ ಇದ್ದಾನೆ, ಸೀದಾ ಹೋಗಿ ಕಂಪ್ಲೇಂಟ್ ಮಾಡಿ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರತಿ ಬೆಂಗಳೂರು ಒಂದಲ್ಲಿ ಅಥವಾ ಈ ಎಲ್ಲಾದ್ರೂ ಒಂದ್ ಕಡೆ ಆಫೀಸ್ ಇರುತ್ತೆ, ಅಲ್ಲಿ ಹೋಗಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿದೆ ಆಫೀಸು ಅಂದ್ರೆ ಅವ್ರು ಹೇಳ್ತಾರೆ. ನೀವು ಪೊಲೀಸ್ ಹತ್ರನೇ ಹೋಗ್ಬೇಕು ಅಂತಿಲ್ಲ. ಇಲ್ಲಿ CDPO ಬಂದಿದಾರ? ಬಾರವ ಇಲ್ಲಿ, ನಿನ್ ಪರಿಚಯ ಮಾಡ್ಕೊಡ್ಬೇಕು. ಬಾರವ ಇಲ್ಲಿ. ಏನವ ನಿನ್ನ ಹೆಸರು ಏನು? ಎಲ್ಲೈತವ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಆಫೀಸು? ಪ್ರತಿ ಕ್ಷೇತ್ರದಲ್ಲೂ ಪ್ರತಿಯೊಂದು ಬೆಂಗಳೂರು ಭಾಗದಲ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಇರ್ತಾರೆ. ಗೊತ್ತೇನ್ರವ ನಿಮ್ಗೆ? ಗೊತ್ತಾ? ಗೊತ್ತಿಲ್ಲ. ನನ್ಗೂ ಗೊತ್ತಿರ್ಲಿಲ್ಲ ಆಯೋಗದ ಅಧ್ಯಕ್ಷೆ ಆಗತನ. ಆದ್ಮೇಲೆ ತಿಳ್ಕೊಂಡಿದೀನಿ ನಾನು, ಅಯ್ಯೋ ಇಷ್ಟೆಲ್ಲ ಇದೆಯಾ. ನಮ್ ಜನಕ್ಕೆ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ರಿಗೆ ಅರ್ಧ ಕೆಲಸ ಇಲ್ಲ. ನಿಮಗ್ ಗೊತ್ತಾದ್ರೆ ಕೆಲ್ಸನೋ ಕೆಲಸ. ಯಲಹಂಕ ಹತ್ರ ಮಿನಿ ವಿಧಾನಸೌಧದ ಪಕ್ಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಆಫೀಸ್ ಇದೆ. ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ರಿ. ಪೊಲೀಸ್ ಸ್ಟೇಷನ್ಗೆ ಭಯ ಇದ್ರೆ ಅವರೇ ಪೊಲೀಸ್ ಅವ್ರನ್ನ ಕರೆಸ್ತಾರೆ, ಅವರೇ ಲಾಯರ್ನ ಕೊಡ್ತಾರೆ, ಅವರೇ ನಿಮಗ್ ಡಾಕ್ಟರ್ನ ಕೊಡ್ತಾರೆ, ಎಲ್ಲ ಉಚಿತವಾಗಿ ಕೊಡ್ತಾರೆ. ಯಾರು ₹1 ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲವ. ನೀವೇನೋ ಕೇಸ್ ಹಾಕ್ತಿದ್ದೀರಾ, ದುಡ್ಡಿಲ್ಲ ಅಂತ ಕೇಸ್ ನಡೆಸಬೇಕು ಅಂತಿಲ್ಲ, ನಿಮ್ಗೆ ಫ್ರೀ ಲಾಯರ್ ಕೊಡ್ತೀವಿ ಗವರ್ಮೆಂಟ್ ಇಂದ. ಆಯ್ತು ಆಯ್ತು ಕುತ್ಕೊಳ್ಳಿ. ನೋಡ್ಬಿಟ್ರು ನಿಮ್ಮನ್ನ? ಓ ಫೋಟೋ ತಗೊಳ್ಳೋದಾ? ಓಕೆ ಆಯ್ತಾ, ಗೊತ್ತಾಯ್ತಾ? ನಿಮ್ಗೆ ಆ ಸಹಾಯ ಬೇಕು ಅಂದ್ರೆ ಒಂದು ಹೆಲ್ಪ್ ಲೈನ್ ಇದೆ. ಆ ಹೆಲ್ಪ್ ಲೈನ್ಗೆ ಫೋನ್ ಮಾಡ್ಬೇಕು ನೀವು. ಯಾವ್ದು ನಂಬರು? ಯಾವ್ದು ನಂಬರು? ಅದು ಮಕ್ಕಳ ಸಹಾಯವಾಣಿ 181. ಎಷ್ಟು? ಇದು ಮಹಿಳಾ ಸಹಾಯವಾಣಿ. ಗೊತ್ತಾಯ್ತವ? ನೀವು ಅಲ್ಲೋದ್ರೆ ಸರ್ಕಾರದಲ್ಲಿ ಹೆಣ್ಣು ಮಕ್ಕಳಿಗೆ ಏನೆಲ್ಲ ಸವಲತ್ತುಗಳಿದೆ, ಎಲ್ಲಿ ಹೋಗ್ಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಹೆಂಗ್ ಪಡ್ಕೋಬೇಕು. ಪೊಲೀಸ್ ಸ್ಟೇಷನ್ಗೆ ಹೋಗಕ್ ಭಯ ಆದ್ರೆ ಅವರೇ ಎಲ್ಲ ಪೊಲೀಸ್ ಅವ್ರಿಗೆ ಹೇಳಿ ಅವರೇ ಕರ್ಕೊಂಡೋಗಿ ಅವರೇ ಕೇಸ್ ಮಾಡಿಸಿ, ನಿಮಗೆ ಲಾಯರ್ ಬೇಕು ಅಂದ್ರೆ ಉಚಿತವಾಗಿ ನಿಮಗೆ ಲಾಯರ್ನ ಕೊಟ್ಟು, ನಿಮಗೆ ಡಾಕ್ಟರ್ ಬೇಕು ಅಂದ್ರೆ ಫ್ರೀ ಆಗಿ ನಿಮಗೆಲ್ಲ ಟ್ರೀಟ್ಮೆಂಟ್ ಮಾಡಿಸಿ, ಮನೆ ಇಲ್ದಿರೋರಿಗೆ ಶೆಲ್ಟರ್ ಹೋಮ್, ಸ್ಟೇಟ್ ಹೋಮ್ ಅಲ್ಲಿ ಒಂದು ಶೆಲ್ಟರ್ ಸಹ ಮಾಡಿಕೊಡ್ತಾರವ್ವ. ಇಷ್ಟು ಸಹಾಯ ನಿಮ್ಗೆ ಮಹಿಳಾ ಸಹಾಯವಾಣಿಯಿಂದ ಸಿಗುತ್ತೆ. ನಿಮಗೆ ಅಂತಲ್ಲ, ಯಾರಿಗಾರು ನಿಮ್ಗೆ ಗೊತ್ತಿಲ್ಲದೆ ಇರೋರಿಗೆ, ನಿಮ್ಗೆ ಗೊತ್ತಿರೋರು ನಿಮಗೆ ಬಂದು ಕೇಳಿದಾಗ ನೀವು ಆ ನಂಬರ್ಗೆ ಫೋನ್ ಮಾಡಿ ಆ ತಾಯಿಗೆ ಸಹಾಯ ಮಾಡಿ. ಗೊತ್ತಾಯ್ತೀನವ? ನಿಮ್ಗೆ ಯಾವ್ದೋ ಒಂದು ಕೇಸ್ ಹಾಕಿರ್ತೀರಾ, ಕೇಸ್ ನಡೆಸಬೇಕು, ಆಸ್ತಿ ಕೊಟ್ಟರಲ್ಲ ಅಪ್ಪನ ಮನೆಯಲ್ಲಿ, ಕೇಸ್ ನಡೆಸಕ್ಕೆ ದುಡ್ಡಿಲ್ಲ, ಅದಕ್ಕೂ ಸಹ ಉಚಿತವಾಗಿ ನಿಮ್ಗೆ ಲಾಯರ್ ಕೊಡ್ತಾರೆ. ಗೊತ್ತಾಯ್ತಾ? ಗೊತ್ತಾಯ್ತಾ? ಒಂದ್ ತಿಳ್ಕೊಳ್ಳಿ, ಅರಿವು ತಿಳ್ಕೊಂಡಿದ್ರೆ ಮಾತ್ರನೇ ಅದು ಬದುಕು.
ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಅದು ಸಾವು. ಬದುಕಿದ್ದು ಏನು ನಮಗೆ ಗೊತ್ತಿಲ್ಲ ಅಂದ್ರೆ ಏನು ಉಪಯೋಗ? ಗೊತ್ತಿಲ್ಲ ಅಂದ್ರೆ ಏನು ಉಪಯೋಗ? ಭಯ ಬೀಳ್ತೀವಿ. ಗೊತ್ತಿದ್ದವ್ರೆ, ನಾನು ಹೇಳ್ತೀನಿ, ಡಾಕ್ಟರ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾ ಇದ್ರು, ಅರಿವು ಬದುಕು, ಅಜ್ಞಾನ ಸಾವು. ಕರ್ನಾಟಕದ ಪ್ರತಿ ಹೆಣ್ಣು ಮಗಳು ಎಲ್ಲವನ್ನ ತಿಳ್ಕೊಂಡಿರ್ಬೇಕು. ಯಾವ ಹೆಣ್ಣು ಮಗಳು ತನ್ನ ಹಕ್ಕುಗಳನ್ನ, ತನ್ನ ಕಾನೂನುಗಳನ್ನ, ಸರ್ಕಾರದಲ್ಲಿ ಸಿಗುವಂತ ಸವಲತ್ತುಗಳನ್ನ ತಿಳ್ಕೊಂಡಿರ್ತಾಳಲ್ಲ, ಅವಳಷ್ಟು ಶಕ್ತಿಶಾಲಿ ಮಹಿಳೆ ಇನ್ನೊಬ್ರು ಇಲ್ಲ. ಸೊ ನೀವೆಲ್ಲರೂ ತಿಳ್ಕೊತೀರಾ ಇಲ್ವಾ? ಇನ್ಮೇಲೆ ಮೊಬೈಲ್ ಯಾರ್ಯಾರ ಹತ್ರ ಇದೆ? ಏನಕ್ಕೆ ಯೂಸ್ ಮಾಡ್ತೀರಾ? ನೀವು ರೀಲ್ಸ್ ನೋಡ್ತೀರಾ ಅಂತಾನೆ ನನ್ನ ಕೆಲಸ ಎಲ್ಲ ರೀಲ್ಸ್ ಎಲ್ಲ ಹಾಕೋದು ನಾನು. ಯಾಕೆಂದ್ರೆ ನಾನು ಹೆಂಗ್ ಕಲ್ಪೋದು ನಿಮ್ಮನ್ನ? ಮತ್ತೆ ನಾನು ಹೆಂಗೆ ನನ್ನ ಮಕ್ಕಳಿಗೆಲ್ಲ ಹೇಳ್ಕೊಡೋದು? ನೀವು ನೋಡೋದೇ ಅದು. ನಾನು ಅದ್ರ ಥ್ರೂನೇ ನನ್ನ ಹೆಣ್ಣು ಮಕ್ಕಳಿಗೆ, ನನ್ನ ಮಹಿಳೆಯರಿಗೆ ಅರಿವಿನ ಶಕ್ತಿಯನ್ನ ತುಂಬ್ತಾ ಇದ್ದೀನಿ. ನಾನು ನನ್ನ ಹೆಣ್ಣು ಮಕ್ಕಳು, ನನ್ನ ಮಹಿಳೆಯರು ಯಾವತ್ತು ತಮ್ಮ ಶಕ್ತಿಯನ್ನ ಗುರುತಿಸ್ಕೊಳ್ತಾರಲ್ಲ, ಅವತ್ತು ಅವ್ರ ಮೇಲೆ ದೌರ್ಜನ್ಯಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅವಳವತ್ತು ಶಕ್ತಿಶಾಲಿಯಾಗಿ ನಿಂತ್ಕೊಳ್ತಾಳೆ. ಅವಳು ಪರ್ಸಲ್ ದುಡ್ಡಿದ್ರೆ ಮುಗೀತು. ಅವಳಂತ ಹೆಣ್ಣು ಮಗಳು ಬೇರೆ ಒಬ್ಳು ಇರೋದಿಲ್ಲ. ಅಷ್ಟು ಸಂತೋಷವಾಗಿ ಅವಳು ಬದುಕ್ತಾಳೆ. ಒಂದು ತಾಯಿ, ಒಂದು ಮಗಳು ಒಂದು ಮನೆಯಲ್ಲಿ ಸುಖವಾಗಿ, ಸಂತೋಷವಾಗಿ, ಖುಷಿಯಾಗಿ, ಆರೋಗ್ಯವಾಗಿ ಅವಳ ಪರ್ಸಲ್ಲಿ ದುಡ್ಡಿದ್ರೆ ಅದು ಸ್ವರ್ಗ. ಏನ್ರಿ ಮೇಡಮ್, ಕರೆಕ್ಟ್ ಅಲ್ವಾ? ಹೆಂಡತಿ ಅಂತ ಮಾಡ್ಕೊಂಡ ಊಟ ಅಡಿಗೆ ಮಾಡಕ್ಕೆ ಉಪಯೋಗ ಮಾಡ್ಬಿಟ್ರೆ ನೀವು, ಮೊನ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಹೆಂಡತಿ ಮನೆ ಕೆಲಸದವಳ ತರ ನೀವು ಕರ್ಕೊಂಡು ಹೋಗಂಗಿಲ್ಲ. ಅವಳು ಮನೆ ಕೆಲಸದವಳಲ್ಲ, ಅವಳು ನಮ್ಮ ಶಾಸ್ತ್ರ ಪುರಾಣಗಳಲ್ಲೆಲ್ಲ ಹೇಳಿದೆಯಲ್ಲ, ಅರ್ಧಾಂಗಿಣಿ. ನಮ್ಮ ಶಾಸ್ತ್ರದಲ್ಲಿ ಒಂದು ಹೆಸರಿದೆ, ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ನಾರಿಗೆ ಪೂಜೆಯನ್ನ ಮಾಡ್ತಿರೋ ಅಲ್ಲಿ ಯಾರ್ಯಾರಪ್ಪ ಪೂಜೆ ಮಾಡ್ತೀರಾ ಹೇಳ್ರಿ. ನೀವ್ ಏನ್ ಪೂಜೆ ಮಾಡ್ತೀರಾ ಹೇಳ್ರಿ ನನಗೆ. ಅಂದ್ರೆ ನಮ್ಮ ಶಾಸ್ತ್ರ ಪುರಾಣಗಳು ಸತ್ಯವನ್ನೇ ಹೇಳಿದೆ. ಎಲ್ಲಿ ತಾಯಿಯನ್ನ, ಎಲ್ಲಿ ಹೆಣ್ಣು ಮಗಳನ್ನ ನೀವು ಗೌರವಿಸ್ತೀರಾ, ನೀವು ಪೂಜಿಸ್ತೀರಾ, ಪೂಜೆ ಅಂತಂದ್ರೆ ದೇವ್ರ ಮನೆ ಕೂಡಿಸ್ಬಿಟ್ಟು ಪೂಜೆ ಮಾಡೋದಲ್ಲ, ಅವಳಿಗೆ ಗೌರವಿಸ್ತೀರಾ, ಅವಳನ್ನ ಪ್ರೀತಿಯಿಂದ ನೋಡ್ಕೊಳ್ತೀರಾ, ಅಲ್ಲಿ ಭಗವಂತ ಇರ್ತಾನೆ, ದೇವ್ರು ಇರ್ತಾನೆ. ಆ ಮನೆ ನನ್ನ ಗೋಕುಲ ಅಂತ ಹೇಳಿದ್ರು ಸತ್ಯ. ಅದು ಸತ್ಯ, ಅದು ಸತ್ಯ. ನೀವು ಮನೆಗೆ ಹೋಗಿ ನಿಮ್ ಹೆಂಡತಿನ, ಮನೆ ಎಂಟ್ರಾಗ್ತಿದ್ದಂಗೆ ನಿಮ್ ಹೆಂಡತಿನ, ಬಾರೆ ಇಲ್ಲಿ ಏನ್ ಮಾಡ್ತಿದ್ದೆ ಇಡೀ ದಿನ ನೀನು? ಗಂಡ ಹೋಗೋ ಟೈಮಲ್ಲಿ ಏನೋ ಮೊಬೈಲ್ ಇಟ್ಕೊಂಡಿದ್ದಾಳೆ ಅಂತ ತಿಳ್ಕೊಂಬಿಡಿ. ಇವಳಿಗೆ ಬರೀ ಮನೇಲಿ ಇದೆ ಕೆಲಸ. ಹಂಗಿದ್ರೆ ಬಟ್ಟೆ ಒಗೆದವ್ರು ಯಾರು? ಅಡಿಗೆ ಮಾಡಿದವ್ರು ಯಾರು? ಮನೆ ಗುಡಿಸಿದವ್ರು ಯಾರು? ಮನೆ ಒರೆಸಿದವ್ರು ಯಾರು? ಮನೆನೆಲ್ಲ ಕ್ಲೀನ್ ಮಾಡಿದವ್ರು ಯಾರು? ನಿಮ್ಮ ಅಪ್ಪ ಅಮ್ಮ ನೋಡ್ಕೊಂಡವ್ರು ಯಾರು? ನಿಮ್ಮ ಅಣ್ಣ ತಮ್ಮನೆಲ್ಲ ನೋಡ್ಕೊಂಡವ್ರು ಯಾರು? ನಿಮ್ ನಾದ್ನಿ ಮನೆಗೆ ಬಂದಾಗ ಎಲ್ಲ ನೋಡ್ಕೊಂಡವ್ರು ಯಾರು? ಯಾರಪ್ಪ ಅಂದ್ರೆ, ನೀನ್ ಮನೆಗೆ ಬಂದಿದ ತಕ್ಷಣ ಏನವ ಊಟ ಮಾಡಿದ್ಯಾ, ಹೇಗಿತ್ತು, ಚೆನ್ನಾಗಿದ್ಯಾ, ಏನಾದ್ರು ಪ್ರಾಬ್ಲಮ್ ಇದೆಯಾ, ಇಲ್ಲ ಅಲ್ವಾ, ಬಾ ನಾನು ನೀನು ಕುತ್ಕೊಂಡು ಊಟ ಮಾಡೋಣ, ಬಾ ನಾನು ನೀನು ಒಂದು ಕಪ್ ಕಾಫಿ ಕುಡಿಯೋಣ, ಬಾ. ಇಷ್ಟಂದ್ರೆ ಸಾಕಪ್ಪ, ನೀವ್ ಏನೋ ಮಾಡಬೇಡಿ. ನೋಡಿ, ಅದು ನಂದ ಗೋಕುಲನೇ, ಅದು ದೇವ್ರ ಮನೆನೇ, ಅದು ಸ್ವರ್ಗನೇ. ಅದು ನೀವು ಒಂದೊಂದು ಊಟ ಕಡಿಮೆ ಕೊಡ್ರಪ್ಪ, ಪರವಾಗಿಲ್ಲ, ಒಂದ್ ಸೀರೆ ಕಡಿಮೆ ಕೊಡಿಸ್ರಿ, ನಮ್ ಒಡವೆನೇ ಕೊಡಿಸ್ಬಿಡ್ರಿ, ನಾವು ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ಹಾಕತ್ತೀವಿ. ನಿಮ್ಮ ಮಾತು, ಗಂಡು ಮಕ್ಕಳ ಮಾತು ಔಷಧಿ ಹಂಗಿರ್ಲಿ. ನಮ್ಮ ಮನಸ್ಸಿನ ಮೇಲೆ ಗಾಯ ಮಾಡಬೇಡಿ. ಆ ಗಾಯಕ್ಕೆ ಮುಲಾಮಚ್ಚ ಆಗಿರ್ಲಿ.
ಅತ್ತೆ ಸೊಸೆ ಅಂದ್ರೆ ಜಗಳ ನಡೀತಾನೆ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಅಮ್ಮನೂ ಬೇಕು, ಹೆಂಡತಿನೂ ಬೇಕು. ಅದನ್ನ ಬ್ಯಾಲೆನ್ಸ್ ಮಾಡೋದನ್ನ ನೀವು ಕಲ್ತ್ಕೋಬೇಕು. ಒಂದ್ ಹೆಂಡತಿ ಬರೀ ಗಂಡನಷ್ಟೇ ಮದುವೆ ಮಾಡ್ಕೊಂಡ್ ಬರಲ್ಲ, ಇಡೀ ಮನೆ